ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ PUC ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ, ಸೊ ಫೈನಲ್ ಆಗಿ ನೋಡ್ಬೋದು ಇವತ್ತು ಏಪ್ರಿಲ್ 7ನೇ ತಾರೀಕು ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತೇಳಿ ಏನೊಂದು ಒಂದು ಬೋರ್ಡ್ ಇಂದ ಸೆಕೆಂಡ್ PUC ಬೋರ್ಡ್ ಇಂದ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿತ್ತು. ಸೊ ಇವತ್ತು ಏಪ್ರಿಲ್ 7ನೇ ತಾರೀಕು ಇರೋದ್ರಿಂದ 11 ಗಂಟೆಗೆ ಎಕ್ಸಾಕ್ಟ್ಲಿ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು. ಸೊ ಇವತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ, ಯಾವ ಕಾರಣದಿಂದಾಗಿ ಒಂದು ರಿಸಲ್ಟ್ ಸ್ಟಾಪ್ ಮಾಡಿದ್ದಾರೆ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಎಲ್ಲರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ ಮೇಲೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಅಂದ್ರೆ ಯಾರೆಲ್ಲ ಒಂದು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ. ಓಕೆ, ಇವಾಗ ಒಂದೊಂದಾಗಿ ನೋಡ್ತಾ ಬರೋಣ. ಇವಾಗ ನೋಡಬಹುದು ಏನು ಒಂದು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಇಂದ ಏಪ್ರಿಲ್ 7ನೇ ತಾರೀಕೆಲ್ಲ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತೇಳಿ ಏನೆಲ್ಲ ಅನೌನ್ಸ್ಮೆಂಟ್ ಎಲ್ಲ ಮತ್ತೆ ನೋಟಿಸ್ ಕೂಡ ಎಲ್ಲ ಜಾರಿ ಆಗಿತ್ತು. ಅದಾದ ನಂತರ ನೋಡಬಹುದು ಎಲ್ಲ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಮತ್ತೆ ಏನೊಂದು ಡಾಟಾ ಎಂಟ್ರಿ ಮಾಡ್ಬೇಕಾಗಿತ್ತು. ಅಂದ್ರೆ ಇವಾಗ ಎಲ್ಲ ಏನ್ ನೀವು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರೆ ತಕ್ಷಣ ನಿಮ್ಮ ಒಂದು ರಿಸಲ್ಟ್ ಎಲ್ಲ ಅಲ್ಲಿ ಬರ್ಬೇಕಪ್ಪ ಅಂತಂದ್ರೆ ಅಲ್ಲಿ ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡಬೇಕು. ಅದೆಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಅದಾದ ನಂತರ ಏನ್ ಇವತ್ತು ಏಪ್ರಿಲ್ 7ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಏನೊಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು. ಸೊ ಇದರ ಒಂದು ಹಿನ್ನೆಲೆಯಲ್ಲಿ ಇವಾಗ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ಏನ್ ನಡೀತಾ ಇದೆ, ಸೊ ಅದರ ಒಂದು ಸಲುವಾಗಿ ಅಲ್ಲಿ ನೀತಿ ಸಮಿತಿ ಜಾರಿ ಮಾಡಿದ್ದಾರೆ. ಸೊ ಆ ಒಂದು ಕಾರಣದಕ್ಕೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಏನೊಂದು ದ್ವಿತೀಯ PUC ಬೋರ್ಡ್ ಇದೆ, ಅದಕ್ಕೆ ರಿಸಲ್ಟ್ ಇವತ್ತು ಅನೌನ್ಸ್ಮೆಂಟ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ಏನೊಂದು ಒಂದು ಎರಡು ಜಿಲ್ಲೆಯಲ್ಲಿ ಇವಾಗ ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ ಏನೊಂದು ಉಪಚುನಾವಣೆ ನಡೀತಾ ಇದೆ, ಅದರ ಒಂದು ಸಲುವಾಗಿ ನೀತಿ ಸಮಿತಿ ಜಾರಿಯಲ್ಲಿ ಇರೋದ್ರಿಂದ ಇಲ್ಲಿ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಕ್ಕೆ ಒಂದು ಅಂದ್ರೆ ತಡೆ ಹಿಡಿದಿದ್ದಾರೆ. ಸೊ ಅಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಈ ಒಂದು ಕಾರಣದಿಂದಾಗಿ ಇವತ್ತು ರಿಸಲ್ಟ್ ಬರೋದಿಲ್ಲ. ಯಾರು ಕೂಡ ತುಂಬಾ ಜನ ಬಂದ್ಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತೇಳಿ ಕಂಟಿನ್ಯೂ ಆಗಿ ವೆಬ್ಸೈಟ್ ಎಲ್ಲ ಚೆಕ್ ಮಾಡ್ತಾನೆ ಇದ್ದಾರೆ. ಸೊ ನನಗೂ ಕೂಡ ತುಂಬಾ ಜನ ಮತ್ತೆ ವಾಟ್ಸ್ಆಪ್ ಅಲ್ಲೆಲ್ಲ ಮೆಸೇಜ್ ಮಾಡಿದ್ರು, ಅಣ್ಣ ರಿಸಲ್ಟ್ ಬಂದ ತಕ್ಷಣ ನಮ್ಗೆ ಲಿಂಕ್ ಹಾಕಿ, ಡೈರೆಕ್ಟ್ ಲಿಂಕ್ ಹಾಕಿ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಇವತ್ತು ಯಾವುದೇ ಕಾರಣಕ್ಕೂ ರಿಸಲ್ಟ್ ಅಂತೂ ಅನೌನ್ಸ್ ಆಗೋದಿಲ್ಲ. 100% ರಿಸಲ್ಟ್ ಇವತ್ತು ಬರೋದಿಲ್ಲ. ನಾಳೆ ಕೂಡ ಆಲ್ಮೋಸ್ಟ್ ಒಂದು 90% ಡೌಟ್ ಅನ್ಸುತ್ತೆ. ನಾಳೆನೂ ಬರುವಂತ ಸಾಧ್ಯತೆ ಜಾಸ್ತಿ ಇಲ್ಲ. ಓಕೆ, ನಾಡಿದ್ದು ನೋಡ್ಬೋದು. ಏನೇ ಒಂದು ಕ್ವಿಕ್ ಅಪ್ಡೇಟ್ ಬಂದ್ರು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೆಕೆಂಡ್ PUC ರಿಸಲ್ಟ್ ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ, ಪ್ರತಿಯೊಬ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣ ನಾನು ಡೈರೆಕ್ಟ್ ಲಿಂಕ್ ನ ನಿಮಗೆ ಕೊಡ್ತೀನಿ. ಅಂದ್ರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ರಿಸಲ್ಟ್ ಓಪನ್ ಆಗುತ್ತೆ. ಸೊ ತಕ್ಷಣ ನಾನು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇನ್ನು ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ಗ್ರೂಪ್ ಕೂಡ ಹಾಕಿ ಮೆನ್ಷನ್ ಮಾಡಿರ್ತೀನಿ, ಗ್ರೂಪ್ ಲಿಂಕ್. ಪ್ರತಿಯೊಬ್ರು ಜಾಯ್ನ್ ಆಗಿ ಮತ್ತೆ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.